ನನ್ನ ಲಾಸ್ಟ್ ಟ್ರಿಪ್ ವ್ಲಾಗಲ್ಲಿ ಸುಮಾರಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು. ಈಗ ಸಿಕ್ಕಿದ್ದ ಕೆಲವು ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಹೋಗಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಮಾಡಿದಂತಹ ರೀಲ್. ಎಷ್ಟು ಜನ ಇದ್ವಿ ಅಷ್ಟು ಜನ ಸೇರಿಕೊಂಡು ರೀಲ್ನ ಮಾಡಿದ್ವಿ. ಅದರ ಚೆನ್ನಾಗಿತ್ತು, ಫನ್ನಿಯಾಗಿ. ಮ್ಯಾಕ್ಸಿಮಮ್ ಎಷ್ಟಾಗತ್ತಷ್ಟು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನನಗೆಲ್ಲ ಸರಿ ಇಟ್ಟು ಬಾರಿಸ್ತಿದ್ದಾರೆ. ಸೊ ಒಂಥರ ಫನ್ನಿ ಇನ್ಸಿಡೆಂಟ್ಸ್. ಆ್ಯಂಡ್ ಸುಮಾರಷ್ಟು ಕ್ಲಿಪ್ಪಿಂಗ್ಸ್ ಈ ವಿಡಿಯೋನಲ್ಲಿದೆ. ಸೊ ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಎಸ್ ಫ್ರೆಂಡ್ಸ್, ನಮ್ಮ ಟ್ರಿಪ್ಗೆಲ್ಲ ಸ್ಪಾನ್ಸರ್ ಇವರೇ. ಎಸ್ ಮ್ಯಾಮ್, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ದೆ ವಿ ಆರ್ ಗೋಯಿಂಗ್ ಫಾರ್ ಅ ಸ್ಪಾನ್ಸರ್ ಟ್ರಿಪ್ ಅಂತ. ಎಸ್, ಸಕ್ಕತ್ ಸರ್. ಎನ್ಕರೇಜ್ ಮಾಡ್ತಾ ಇದ್ದಾರೆ ಶಾಲಿನಿ ಮ್ಯಾಮು. Ma'am, we always support you, ma'am. Support is important. And We are please like, do comment. ಏನ್ ಸಪೋರ್ಟ್ ಮಾಡ್ತೀರಾ? ಎಸ್, ವೇರ್ ವಿ ಆರ್ ಗೋಯಿಂಗ್ ನೌ? We are big supporters. Where we are going now? We are going to Crocodile Park. We are going So ದಾಂಡೇಲಿಯಲ್ಲಿ one of the ಬನ್ನಿ, place to Crocodile visit Crocodile Park. ಲಾಸ್ಟ್ ಟೈಮ್ ಬಂದಾಗ ನಾನು ಹೋಗಿರಲಿಲ್ಲ. ರೆಸಾರ್ಟಲ್ಲೇ ಬಿದ್ದ ಟೈಮ್ ವೇಸ್ಟ್ ಮಾಡಿದ್ವಿ. ಇವಾಗ ಇಲ್ಲಿ ಬಂದಿದ್ದೀವಿ. ಬನ್ನಿ, ಇಲ್ಲೆಲ್ಲರೂ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಏನೇ ಡೌಟ್ಸ್ ಇದ್ರೂ ಎಲ್ಲದೂ ಕ್ಲಾರಿಟಿ ಕೊಡ್ತಾರೆ ಚೆನ್ನಾಗಿ. ಎಸ್, ಕಮ್. ನಾವು ಹೋಗಿದ್ ರೆಸಾರ್ಟ್ ಹಿಂಗೆ ಇದ್ರ ಪಕ್ಕನೇ ಇತ್ತು. ಹಿಂಗೆ ಫ್ಲೋ, ಹಿಂಗೆ ಹೊಳೆ ಪಕ್ಕದ ಅಂಶ್ ರೆಸಾರ್ಟ್ ನಾವು ಇದ್ದಿದ್ದು. ಹಿಂಗೆ ಫ್ಲೋ ಇತ್ತು, ಹಂಗಾಗಿ ಇವ್ರು ಎತ್ತಾಕ್ಲಿಲ್ಲ ಮ್ಯಾಮ್. ಬೋಟಿಂದ ಎತ್ತಾಕ್ಲಿಲ್ಲ, ತುಂಬಾ ಫ್ಲೋ ಜಾಸ್ತಿ ಇದೆ ಅಂತ. ಆಗಿದೆ ಇಲ್ಲಿ ಫ್ರಾಗ್ ಇದೆ. ಚೆನ್ನಾಗಿ ಮಾಡಿದ್ದಾರೆ. super ma'am. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಬರ್ತೀರಾ ಯೂಟ್ಯೂಬಲ್ಲಿ. ನೀವು ಮುಂಚೆನೇ ಹೇಳ್ಬೇಕಲ್ಲ ಮ್ಯಾಮ್. ಹೇಳಪ್ಪ, ರೆಡಿ ಆಗ್ತಿದ್ವಿ ಜೀನ್ಸ್ ಎಲ್ಲ ಹಾಕೊಂಡು. ಯಾರಿಗೂ ಹೇಳಿದಿಲ್ಲ ಅಂದ್ರೆ ಯಾರೇನಂತಾರೋ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಸ್ಕೂಲಲ್ಲಿ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರ. ಅದಕ್ಕೆ ಈಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಕ್ತೀನಿ ವಿಡಿಯೋಸ್ 2 ವರ್ಷದಿಂದ ಹಾಕ್ತಾ ಇದ್ದೀನಿ. ಆಮೇಲೆ ಮೇ ಬಂದ್ರೆ 3 ವರ್ಷ. ಏನು ಆಗ್ತಿದ್ದೀರಾ ನೋಡಿ ಅಂಟೆ ಎಲ್ಲ ಮಾಡ್ತೀವಿ. ಅದು ಇದೆ 2 ಇದೆ. ನಾವ್ ಹೆಂಗ್ ನೋಡ್ಬೇಕು? ನೋಡೋದ್ರೆ ಲಿಂಕ್ ಕಳಿಸ್ತೀನಿ. ಏನ್ ಕಾಣಿಸ್ತು ನಿಮಗೆಲ್ಲ? ಶ್ರುತಿ ಆಂಟಿ, ನಮ್ಮ ರಂಗೋಲಿ ಆಂಟಿ. ನೀವು ಹಂಗೆ ಬಂದ್ರಿ. ನಮ್ಮ ವಾಣಿ ಆಂಟಿ. ಇವರು ನಂತೂ ತೋರಿಸಿಲ್ಲ, ತುಂಬ ಹೊತ್ತಾಯ್ತು. ವಾವ್, ಯಾರಿದು ಅನ್ನೋ ಆಂಟಿ. ಗೊತ್ತಾಯ್ತಂಗಾರೆ ಅಶ್ವಿನಿ ಮ್ಯಾಮ್ ನಮ್ಮನ್ನೆಲ್ಲ ಬ್ಲರ್ ಮಾಡ್ತಾರೆ. ತಗೊಳ್ರಿ ಎಷ್ಟಾರು ತಗೊಳ್ರಿ, ಬ್ಲರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ನಾನು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕೋದು ಯಾರಿಗೂ ಗೊತ್ತಿರಲಿಲ್ಲ. ನಾನು ಸ್ಕೂಲ್ಗೆ ಹೋದಾಗಿಂದ ನಾನು ಯಾರ ಹತ್ರನೂ ವಿಷಯ ಶೇರ್ ಮಾಡಿಲ್ಲ. ಒಬ್ರಿಗಿಬ್ರಿಗೆ ಗೊತ್ತಿತ್ತು. ಲೇಟರ್ ಆನ್ 4-5 ಮೆಂಬರ್ಸಿಗೆ ಗೊತ್ತಾಯಿತು. ಬಟ್ ಸ್ಟಿಲ್ ಈಗ ಎಲ್ಲರಿಗೂ ಸರ್ಪ್ರೈಸಿಂಗ್ ಆಗಿ ಗೊತ್ತಾಗ್ತಾ ಇರೋದು. ನನಗೆ ಎಲ್ಲರೂ ಅಷ್ಟು ಕಂಫರ್ಟ್ ಇರೋಲ್ಲ, ಹಾಗಾಗಿ ನಾನು ಯಾರ ಹತ್ರನೂ ಏನು ಹೇಳೋಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಅದು ನನ್ನ ಪ್ರಕಾರ ಏನಂದರೆ, ನಾನಾಗಿ ಹೇಳೋಕ್ಕಿಂತ ಅವರಿಗೆ ಗೊತ್ತಾಗಬೇಕು ಅನ್ನೋದಿತ್ತು. ಬಟ್ ಫೈನಲಿ ಈಗ ಎಲ್ಲರ ಎದುರಿಗೆ ರಿವೀಲ್ ಆಯಿತು. ಹಂಗಾಗಿ ಕೆಲವರಿಗೆ ಸರ್ಪ್ರೈಸಿಂಗ್, ಗೊತ್ತಿರೋರಿಗೆ ಏನು ಅನಿಸಲ್ಲ, ಗೊತ್ತಿಲ್ಲದೆ ಇರೋರಿಗೆಲ್ಲ ಸರ್ಪ್ರೈಸಿಂಗ್. ಆ್ಯಂಡ್ ಇದು ನಾವು ಬಂದಿರೋದು ಸ್ಟಾಫ್ ಟ್ರಿಪ್. ಟೀಚಿಂಗ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇಬ್ಬರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಸೊ ಜನಗಳು ಓಡಾಡಿ ಮರದಿಲೆ ಎಲ್ಲಿ ಕ್ರೊಕೊಡೈಲ್ ಕಾಣಿಸ್ತಿಲ್ಲ. ಫೋರ್ಸ್ ಇದೆಲ್ಲ ಅಲ್ಲಿ ಡ್ರಾಫ್ಟಿಂಗ್ ಹತ್ರ ಇನ್ನೂ ಫೋರ್ಸ್ ಇರುತ್ತೆ. ನನಗೆ ಹಿಂಗೆ ಹಿಡಿಯೋಕ್ಕೂ ಬರಲ್ಲ ಮ್ಯಾಮ್. ಹಿಂಗೆ ಹಿಡಿದ್ರೆ ನನ್ನ ಡ್ಯಾನ್ಸ್ ಸ್ಟೈಲು ಬರುತ್ತೆ. ಅದು ಹಂಗೆ ಅಭ್ಯಾಸ ಆಗಿರುತ್ತೆ. ಶ್ರೀಲತಾ ಮ್ಯಾಮ್ ಈ ಸೈಡ್ ಹೋಗೋಣ. ಹೋಗಿ, ಲಲಿತಾ ಮ್ಯಾಮ್ ಹೋಗಿ. ಎಸ್, ಹೆಂಗಿತ್ತು ಟ್ರಿಪ್? ನಮ್ಮನ್ನು ಟ್ರಿಪ್ ಕರ್ಕೊಂಡು ಹೋದಾಗಿಂದ ನಮ್ಮ ಮ್ಯಾಮ್ಗೆ ಮತ್ತು ಸರ್ಗೆ ರೆಸ್ಪಾನ್ಸಿಬಿಲಿಟಿನೇ ಹಂಗಾಗಿತ್ತು. ಈಗ ಸ್ವಲ್ಪ ರಿಲೀಫ್ ಮಾಡ್ಕೊಂಡು ಪುಟ್ಟು ಫೋಟೋಶೂಟ್ ಮಾಡ್ಕೊತಾ ಇದ್ರು. ನಾನು ಬೇಗ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಫ್ರೆಂಡ್ಸ್, ಚೆನ್ನಾಗಿದೆ ಇಲ್ಲಿ ಕ್ರೊಕೊಡೈಲ್ ಪಾರ್ಕಲ್ಲಿ ಅಲ್ಲ? ಹಿಂಗಿದೆ ಮ್ಯಾಮ್. ನೆಕ್ಸ್ಟ್ ನೀವು ಸ್ಲೈಡ್ ಮಾಡಿ. ಅಲ್ಲ, ಫಸ್ಟಿಗೆ ಭಯ ಆಯಿತು, ಆಮೇಲೆ ಜಾರ್ಬೋದು ಅನ್ನಿಸ್ತು. ಬರೀ ಫೋಟೋಶೂಟ್ಸ್ ಆಗಿದೆ. ಎಲ್ಲಿ ನೋಡು ಫೋಟೋಶೂಟ್ಸ್. ಇಲ್ಲೂ ಎಲ್ಲ ನೀರಿಗೆ ಇಳ್ತಿದ್ದಾರೆ. ಬಟ್ ಸ್ವಲ್ಪ ಡೇಂಜರ್, ಹುಷಾರಾಗಿರ್ಬೇಕಷ್ಟೆ. ಬೇಗ ಸುಜ್ಜು ಮ್ಯಾಮ್, ಎನರ್ಜಿ. ಸ್ಲೈಡ್ ಇದೆ, ನಾನು ಸ್ಲೈಡಲ್ಲಿ ಜಾರಿದೆ. ನೀವಿಬ್ಬರು ಜಾರಿಲ್ಲ ಅಲ್ಲ.
ನಾವಿಲ್ಲಿ ಕ್ರೊಕೊಡೈಲ್ ಪಾರ್ಕ್ ಅಂತ ಹೋದ್ವಿ, ಬಟ್ ನಮಗೇನು ಯಾವುದೇ ರೀತಿಯ ಕ್ರೊಕೊಡೈಲ್ ಏನು ಕಾಣಿಸ್ಲಿಲ್ಲ. ಬಟ್ ವಾಟರ್ ಫ್ಲೋ ಮಾತ್ರ ತುಂಬ ಹೆವಿ ಇತ್ತು. ಕಾಳಿ ರಿವರ್ ಫೇಮಸ್ ಇರೋದು ಅಂದ್ಬಿಟ್ಟೆ ಹೆವಿ ವಾಟರ್ ಫ್ಲೋಗೆ ಸಖತ್ತು ಫ್ಲೋ ಇತ್ತು ಮಾತ್ರ. ಆ್ಯಂಡ್ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಸೂಪರಾಗಿತ್ತು. ಬಟ್ ಕೇರ್ಫುಲ್ಲಾಗಿರಬೇಕು ಯಾವುದೇ ಪ್ಲೇಸಿಗೆ ಹೋದ್ರು, ಯಾಕಂದರೆ ಅಲ್ಲೊಂದು ಚೂರು ಜಾರಿದರೆ ಕೊಚ್ಕೊಂಡು ಹೋಗೋಷ್ಟು ಫೋರ್ಸ್ ಇತ್ತು ನೀರು. ನಾವು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಫೋಟೋಸ್ ತೆಕ್ಕೊಂಡಿದ್ದು, ಯಾವುದೂ ಏನು ಹತ್ತಿರ ಹೋಗಿಲ್ಲ, ತುಂಬ ದೂರನೇ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಮಾತ್ರ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ, ನನಗೆ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದ್ದೀರಾ, ಸುಮಾರು ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ, ದಾಂಡೇಲಿ ಟ್ರಿಪ್ಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ, ಓಕೆನಾ. ಸೊ ಇದೊಂದು ಸ್ಪಾನ್ಸರ್ ಟ್ರಿಪ್ ನಮ್ಮ ಸ್ಕೂಲ್ ಕಡೆಯಿಂದ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫಿಗೆ ಅಂತ ಎವ್ರಿ ಇಯರ್ ಒಂದು ಟ್ರಿಪ್ನ ಆರ್ಗನೈಸ್ ಮಾಡ್ತಾರೆ. ಸೊ ಅದ್ರ ಮೂಲಕ ನಾವೆಲ್ಲರೂ ಬಂದಿರೋದು. ಆ್ಯಂಡ್ ನಿಮಗೆ ಪರ್ಟಿಕ್ಯುಲರಾಗಿ ಡೀಟೇಲ್ಸ್ ಬೇಕು ಅಂತಂದರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ. ಯಾಕಂದರೆ ನಾವು ಕೂಡ ಲಾಸ್ಟ್ ಅಕ್ಟೋಬರಲ್ಲಿ ದಾಂಡೇಲಿಗೆ ಹೋಗಿ ನಾವು ಸೇಮ್ 2 days ಸ್ಟೇ ಮಾಡಿ ಬಂದಿದ್ವಿ. ಹಾಗಾಗಿ ಅದ್ರ ಡೀಟೇಲ್ಸ್ನ ಕೊಡ್ತೀನಿ. ಹೋಗಿ ಎಂಜಾಯ್ ಮಾಡಿ ಬಂದಿದ್ದೆಲ್ಲ ಸ್ಪಾನ್ಸರ್ ಆದ್ರೂ ನಮ್ಮ ಶಾಪಿಂಗ್ ಇರುತ್ತಲ್ಲ ಹೆಣ್ಮಕ್ಳದು, ಬರೀ 2 days ಶಾಪಿಂಗಿಗೋಸ್ಕರ ನಾನು ಮೋರ್ ದೆನ್ 6,000-7,000 ಖರ್ಚು ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ, ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಸ್ಲೈಡ್ ಇತ್ತು, ಸ್ಲೈಡ್ನ ಎಲ್ಲರೂ ಚೆನ್ನಾಗಿ ಆಟಾಡಿದ್ವಿ. ಸೊ ನೋಡಿ ಎಷ್ಟು ಮಜಾ ಮಾಡ್ತಾಯಿದ್ದೀವಿ ಅಂತ. ಅದು ಆಟಾಡುವಾಗ ನಮಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆವಾಗ ನಾವು ಮಾತಾಡ್ಕೊಂಡಿದ್ದು ಏನು ಗೊತ್ತಾ, ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಹೋಗಿ ಅಂತ ಪುಷ್ ಮಾಡ್ತೀವಿ, ಆಟ ಆಡೋಕ್ಕೆ ಹೋಗ್ರಿ ಏನು ಭಯ ಅಂತ ಹೇಳ್ತಿರ್ತೀವಿ. ಬಟ್ ನಾವು ಆಟಾಡುವಾಗ ಇಷ್ಟು ಭಯ ಆಗುತ್ತಲ್ಲ ಅಂತ ಅದನ್ನೇ ಮಾತಾಡ್ಕೋತಾ ಇದ್ವಿ. ಸೊ ನಮಗೆಲ್ಲೇ ಆಚೆ ಬಂದ್ರೂ ಸ್ಕೂಲ್ ಮಕ್ಕಳದು ಪ್ರತಿ ಕ್ಷಣನೂ ನೆನಪಾಗ್ತಾ ಇರುತ್ತೆ. ಮನೇಲಿ ನಮ್ಮ ಮಕ್ಕಳನ್ನು ಹಿಂಗೆ ನೋಡ್ಕೊತೀವೋ, ಸ್ಕೂಲಲ್ಲಿ ನಮ್ಮ ಸ್ಕೂಲ್ ಮಕ್ಕಳನ್ನು ಕೂಡ ನಮ್ಮದೇ ಮಕ್ಕಳು ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತೀವಲ್ಲ. ಸೊ ಸ್ಲೈಡ್ ಮಾಡುವಾಗೆಲ್ಲ ನಮಗೆಲ್ಲ ನಮ್ಮ ಕ್ಲಾಸ್ ನಮ್ಮ ಮಕ್ಕಳುಗಳೇ ನೆನಪಾಗ್ತಾಯಿದ್ರು. ಅದ್ರ ಜೊತೆಗೆ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರನ್ನೂ ಸ್ಲೈಡ್ ಕರ್ದು ನಾನಂತೂ ಎಲ್ಲರೂ ಮಾಡಿ ಅಂತ ಮಾಡಿಸಿದ್ದೀನಿ. ಸೊ ಒಂಥರ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ನಾವು ಕೂಡ ಮಕ್ಕಳಾಗಿದ್ದರೆ ಲೈಫಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ಸು ಆ ಥರದ್ದೆಲ್ಲ ನಮಗೆ ಜಾಸ್ತಿ ತಲೆ ಒಳಗೆ ಹೋಗಲ್ಲ ಅನ್ನೋದು ನನ್ನ ಒಪಿನಿಯನ್. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹುಷಾರಿಂದ ಅಮ್ಮ ರಾಣಿ ನಾನು ಹಿಂದೆ ಹೋಗಿದ್ರೆ ಬನ್ನಿ ನೇತ್ರ ಆಂಟಿ, ಅಲ್ಲಿದ್ರು ಚೈತ್ರ ಮ್ಯಾಮ್ ಹಿಡ್ಕೊಳಕ್ಕೆ. ಯಾಕೋ ಕ್ರಾಸ್ ಹೋಗಿ ಬನ್ನಿ ಮ್ಯಾಮ್, ಕಣ್ ಮುಚ್ಕೊಂಡ್ ಬನ್ನಿ, ನೀವು ಕಾಣಲ್ಲ ಗಾಗಲ್ಸ್ ಅಲ್ಲಿ ಅಷ್ಟೇ. ಈ ಕಣ್ ಮುಚ್ಕೊಂಡ್ ಬನ್ನಿ ಮ್ಯಾಮ್ ನೀವು. ನೋಡಿ ಬರ್ತಾನೆ ಇಲ್ಲ, ಅದು ಬರಲ್ಲ ಪ್ಯಾಂಟು. ಅಯ್ಯೋ ದೇವ, ಅಷ್ಟೇ ಎದ್ರುಕೊಳ್ಳೋದ. ಲಲಿತಾ ಮ್ಯಾಮ್ ಯು ಕಮ್. ಬರ್ತಿಲ್ಲ. ನೆಟ್ವರ್ಕ್ ಸಿಕ್ಕಿದ್ಮೇಲೆ ನಾನು ಕ್ಯಾಶ್ ಇದೆ, ಕ್ಯಾಶ್ ಕೊಡ್ತೀನಿ. ಇಲ್ಲ ಆರಾಮಾಗಿ ಲ್ಯಾಂಡ್ ಆಗ್ತಿರ್ಕೊಂಡು ಆ ಫೀಲ್ ಬಂದೇ ಬರುತ್ತೆ. ನಾನು ಹಂಗೆ ಅನ್ಕೊಂಡ್ ಬಂದಿದ್ದು. ಪಕ್ಕ ಇಟ್ಕೊಳ್ಳಿ, ಆ ಕಡೆ ಅಷ್ಟೇ. ನಿಮ್ಮ ಯಾವ ಫೋರ್ಸ್ ಅಲ್ಲಿ ಬಂದು ಅಲ್ಲ, ಅವ್ರ ಸೆನ್ಸರ್ ಹಾಕ್ಬೇಕು ಫುಲ್ಲು. ಸೌಂಡ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿಂದ ನಾವು ಹೊರಟ್ವಿ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ಶಿವಮೊಗ್ಗ. ಆನ್ ದ ವೇ ಮಧ್ಯದಲ್ಲಿ ಒಂದು ಪ್ಲೇಸ್ ಅಲ್ಲಿ ನಿಲ್ಲಿಸಿ ಊಟ ಮಾಡೋದು ಅಂತ ಇತ್ತು. ಸೊ ಬನ್ನಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಂತೆ. ಸೊ ಈಗ ನಾವು ಲಂಚಿಗೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ನಾವು ಬಂದಿದ್ದು ಶಿರ್ಸಿಲಿ ಸಹಸ್ರಲಿಂಗ ಇದೆಲ್ಲ ಅಲ್ಲಿಗೆ. ಇಲ್ಲಿ ಶಾಲ್ಮಲಿ ರಿವರ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಲ್ಲ ಅಲ್ಲಿ ಬಂದಿದ್ದು ಲಂಚಿಗೆ. ರೆಸಾರ್ಟ್ ಕಡೆಯಿಂದನೇ ಲಂಚ್ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದರು, ಪಲಾವ್ ಮೊಸರು ಬಜ್ಜಿ ಎಲ್ಲ ಮಾಡಿಸ್ಕೊಂಡು. ಸೊ ಇಲ್ಲಿ ಒಂದು ಮರದ ಶೇಡ್ ನೋಡಿ ಅಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಾ ಇದ್ದೀವಿ. ನಾವು ಭಾನುವಾರ ಶಾಂತಂ ಪಾಪಂ ಕ್ಯೂ ಆಂಟಿ
ಅದು ಯೋಚನೆ ಮಾಡ್ತಾ ಇದೆ, ಶೂಸಲ್ಲಿ ಹತ್ತು ಬಿಡ್ರಿ, ಹತ್ತಕ್ಕೆ ಬರಲ್ಲ. ಸ್ಟ್ರಗಲ್ ಇಸ್ ರಿಯಲ್. ಊಟ ಎಲ್ಲ ಮುಗಿದ್ಮೇಲೆ ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಆವಾಗ ನಮ್ಮ ಜಿಮ್ ಹುಡುಗಿ ಶಾಲಿನಿ ಮರ ಹತ್ತು ಕೂತಿದ್ರು. ಅದನ್ನು ನನಗೂ ಹತ್ತಬೇಕಂತ ಆಸೆ ಆಗಿ ಹತ್ತೋಣ ಅಂತ ಹೋದೆ. ಶೂ ಬಿಟ್ಟು ನೀಟಾಗಿ ಹತ್ತಿದ್ರೆ ನೀಟಾಗಿ ಹತ್ಕೊಂಡು ಹೋಗ್ತಿದ್ನೇನೋ, ಬಟ್ ಶೂ ಹಾಕ್ಕೊಂಡು ಹತ್ತಕ್ಕೆ ಹೋಗಿ ನಕ್ರ ಮಾಡಿ ಹತ್ತಕ್ಕಾಗಿದ್ದು ಇಷ್ಟೇ ನನ್ನ ಕೈಯಲ್ಲಿ. ಅಯ್ಯೋ ಎಷ್ಟು ಮನೇಲಿ ಹತ್ಬಿಟ್ರಿ ನಿನ್ನ ಮ್ಯಾಮ್. ಅಲ್ಲ ಮ್ಯಾಮ್ ನಾಪ್ಕ ಇದೆಯಾ ಮ್ಯಾಮ್? ಒಂದು ಮೀಮ್ಸ್ ಬಂದಿತ್ತು, ತೆಂಗಿನ ಮರ ಪಕ್ಕದಲ್ಲಿ ದೊಡ್ಡ ತೆಂಗಿನ ಮರ, ಸಣ್ಣ ತೆಂಗಿನ ಮರ. ಇಟ್ಕೊಳ್ಳಿ ಮಲ್ಕೊಳ್ಳಿ. ಏನಾಗಲ್ಲ, ಎರಡು ಕಾಲು ಆ ಕಡೆ ಈ ಕಡೆ ಹಾಕಿ, ಆ ಕಡೆ ಈ ಕಡೆ ಹಾಕಿ ನನ್ನ ಕಾಲು. ಅಯ್ಯಪ್ಪ ಮೇಲೆ ಇದ್ದಿದೆ ಮ್ಯಾಮ್, ಪರವಾಗಿಲ್ಲ. ಮತ್ತೇನು ಅದ್ರೊಳಗೆ ಈ ಫೀಲ್ ಮ್ಯಾಮ್ ಬಿದ್ರಿವಾಗ ಮಿಸ್ ಆಗುತ್ತೆ. ಬಿದ್ರಿವಾಗ ಪಾಯಿಂಟ್ ಸರಿ ಇದೆಯಲ್ಲ, ಪಾಯಿಂಟ್ ಸರಿ ಇದೆಯಲ್ಲ. ಅಲ್ಲ ನಂದಿನಿ ಮ್ಯಾಮ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಯಾ, ಇಟ್ಸ್ ವೆರಿ ನೈಸ್. ಲೈಫಲ್ಲಿ ಹಂಗೆಲ್ಲ ಮಾಡ್ತಾ ಇರ್ಬೇಕಲ್ಲ ಮ್ಯಾಮ್? ಹಂಗೆಲ್ಲ ಹತ್ಬೇಕು, ಹಿಂಗೆಲ್ಲ ಮಾಡಬಾರ್ದಲ್ಲ ಮ್ಯಾಮ್, ಅಲ್ವಾ ಮ್ಯಾಮ್? ಹಂಗೆಲ್ಲ ಮಾಡಬಾರ್ದು, ದಟ್ ಈಸ್ ವೆರಿ ಬ್ಯಾಡ್. ಎಲ್ಲರಿಗೂ ತಣ್ಣಗಾಯ್ತಾ? ತಣ್ಣಗಾಯ್ತಾ? ಏನಾಯ್ತು ಲಕ್ಷ್ಮಿ? ಊಟ ಮುಗಿಸ್ಕೊಂಡು ಅಲ್ಲೇ ಸಹಸ್ರಲಿಂಗ ಹತ್ರ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಬಂದು ಫಸ್ಟ್ ನೋಡ್ಕೊಂಡು ಊಟ ಮಾಡೋಣ ಅಂದರೆ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು, 3 o'clock ಆಗಿತ್ತು. ಹಾಗಾಗಿ ಅಲ್ಲೇ ಅದರಿಂದ ಸ್ವಲ್ಪ ಮುಂದೆ ಹೋದ್ವಿ, ಸಹಸ್ರಲಿಂಗ ಇದ್ರ ಕಡೆ ನದಿ ಕಡೆಯಿಂದ. ಅಲ್ಲಿ ತುಂಬ ಮಂಗಗಳಿತ್ತು, ಹಾಗಾಗಿಬಿಟ್ಟು ಅಲ್ಲೇ ಒಂಚೂರು ಮುಂದೆ ಹೋಗಿ ಊಟ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಅಷ್ಟು ತುಂಬ ಬಿಸಿಲು, ಆ ಶಕೆಗೆ ನೀರಿಗೆ ಬಂದು ಇಳಿದ ತಕ್ಷಣ ಎಲ್ಲರಿಗೂ ಫುಲ್ಲು ಕೂಲು, ಒಂಥರ ರಿಲ್ಯಾಕ್ಸ್ ಫೀಲ್ ಆಯಿತು. ಆ್ಯಂಡ್ ಎಲ್ಲರಿಗೂ ಫ್ರೀಯಾಗಿ ಸ್ಪಾ ಮಾಡ್ತಾ ಇದೆ. ಎಸ್ ಫ್ರೆಂಡ್ಸ್, ಸಹಸ್ರಲಿಂಗ ಇದೇ ಲಾಸ್ಟ್ ಪ್ಲೇಸ್ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಪ್ಲೇಸ್ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಸೊ ನೀರಲ್ಲಿ ಕಾಲಿಟ್ರೆ ಫಿಶ್ ಎಲ್ಲ ಮತ್ತೆ ಕಚ್ಚುತ್ತಾ ಇದೆ. ಇಲ್ಲ ನೋಡಿ ಹೆಂಗೆ ಕಚ್ಚುತ್ತೆ, ನ್ಯಾಚುರಲ್ ಸ್ಪಾ. ಯಾರಿಗೆ ಕಚ್ಚುತ್ತಾ ಇದೆ ಫಿಶು? ಯಾವಾಗಲೂ ನಾವೇ ಫಿಶ್ ತಿನ್ಬೇಕಾ? ಅಲ್ಲ, ಯಾವಾಗ ನಾವೇ ಫಿಶ್ ತಿನ್ಬೇಕಾ? ಫಿಶ್ ನಮಗೆ ತಿನ್ಲಿ ಚೂರು. ಆ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಒಂಥರ ತುಂಬ ಹೀಟು, ಬಾಡಿ ಎಲ್ಲ ಒಂಥರ ಉರಿ ಥರ ಆಗಿಬಿಟ್ಟಿತ್ತು ಮುಖ ಎಲ್ಲ. ಇಲ್ಲಿ ಬಂದು ನೀರಲ್ಲಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಕಾಲು ಬಿಟ್ಕೊಂಡು ಒಂದು 20 ನಿಮಿಷ ಎಲ್ಲರೂ ನೀರಲ್ಲಿ ಈ ಥರ ಕೂತ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅಲ್ಲ, ಸೊ ಇಲ್ಲಿ ಬಂದುಬಿಟ್ಟು ಒಂದು ರೀಲ್ಸ್ ಮಾಡಲಿಕ್ಕಿತ್ತು. ಅದಕ್ಕೋಸ್ಕರ ಹುಡುಕಿ ಬ್ರಿಡ್ಜ್ ಬೇಕು ಅಂತ ಬಂದಿದ್ದು. ಸೊ ಅಲ್ಲಿ ಒಂದು ರೀಲ್ಸ್ನ ಸಕ್ಸಸ್ಫುಲ್ಲಾಗಿ ಮಾಡಿಕೊಂಡು ಈಗ ಹೊರಟ್ವಿ. ಅಲ್ಲಿ ಯಾವುದೋ ಒಂದು ಮರದ್ದು ತುಂಡು ಸ್ನೇಕ್ ಥರ ಕಾಣಿಸ್ತಾ ಇತ್ತು. ಅದನ್ನು ನೋಡಿಬಿಟ್ಟು ನನಗೆ ಗಾಬರಿ ಮಾಡಿ ಹೆದರಿಸ್ಬಿಟ್ರು ಚೆನ್ನಾಗೆ. ಹಾವು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳಿ. ನಾನು ತೆಗ್ದು 1 ನಿಮಿಷ ನೋಡ್ತೀನಿ, ಅವ್ರು ಗಾಬರಿ ನೋಡ್ಬಿಟ್ಟು ನಿಜವಾಗ್ಲೂ ಹಾವ ಅಂತ ನೋಡ್ತೀನಿ. ಫೇಸಲ್ಲೂ ಅದೇ ಥರ ಎಕ್ಸ್ಪ್ರೆಷನ್ ಕೊಟ್ಟು ಕವಿತಾ ಮ್ಯಾಮ್ ಚೆನ್ನಾಗಿ ಗಾಬರಿ ಮಾಡ್ತಿದ್ರು ನನಗೆ. ಸೊ ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟ್ಮೇಲೆ ಕಂಟಿನ್ಯೂಸ್ ಡ್ಯಾನ್ಸು ಎಲ್ಲರದು. ನಮ್ಮ ಇದರಲ್ಲಿ ಅಶ್ವಿನಿ ಮ್ಯಾಮು, ಲಕ್ಷ್ಮಿ ಮ್ಯಾಮ್ ಏನು ಎನರ್ಜಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅಪ್ಪ, ಹೆವಿ ಡ್ಯಾನ್ಸ್ ಅವ್ರದ್ದು. ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬೊಬ್ಬರು ಹೆವಿ ಡ್ಯಾನ್ಸ್ ಮಾಡಿದ್ರೆ, ಇನ್ನು ಕೆಲವರು ಎಕ್ಸ್ಪ್ರೆಷನ್ ಕ್ವೀನ್ಸ್ ಇದ್ದಾರೆ. ಸೊ ಫನ್ನಿಯಾಗಿತ್ತು ಮಾತ್ರ. ಅದಾದಮೇಲೆ ಕಂಟಿನ್ಯೂಸ್ ಅರೌಂಡ್ 4ಗೇನೋ ಬಿಟ್ವಿ ಅನಿಸುತ್ತೆ. 4ಇಂದನೂ ಫುಲ್ಲು ಮಸ್ತಿನೇ. ಇನ್ನೇನು ಹೋಗಿ ರೀಚ್ ಆಗಿಬಿಡ್ತೀವಿ ಶಿವಮೊಗ್ಗ, ಮತ್ತು ಅದೇ ಬ್ಯಾಕ್ ಟು ನಾರ್ಮಲ್ ರುಟೀನ್ ಆಗಿಬಿಡುತ್ತೆ ಅಂತ ಒಂದು ಸೆಕೆಂಡು ಬಿಟ್ಟಿಲ್ಲ, ಅಷ್ಟು ಎಂಜಾಯ್ ಮಾಡಿರೋದೆ ಬಸ್ಸಲ್ಲಿ. ಏನ್ ಗೊತ್ತಾ, ಎಲ್ಲಿಗೆ ಹೋಗಿದ್ವಿ? ಸೂಪರ್ ಆಗಿತ್ತಲ್ಲ? ಸೂಪರ್ ಆಗಿತ್ತು. ಎಲ್ಲರಿಗೂ ನಿಮ್ದು ಏನೇನು ಒಪಿನಿಯನ್ ಇದೆ ಇದ್ರ ಬಗ್ಗೆ ಅಂತ ಕೇಳ್ತೀನಿ, ಓಕೆನಾ? ಎಲ್ಲರೂ ಮನದಾಳದ ಮಾತುಗಳನ್ನ ಹೇಳಬೇಕು, ಆಯ್ತು? ಓಕೆ, ಫಸ್ಟ್. ಸೊ ಆ್ಯಂಡ್ ಫೈನಲಿ ಇವಾಗ ಎಲ್ಲರದ್ದು ಟ್ರಿಪ್ ಬಗ್ಗೆ ಒಪಿನಿಯನ್ ಕೇಳೋ ಟೈಮು. ನಮ್ಮ ಸ್ಕೂಲಲ್ಲಿರೋ ಸೌಮ್ಯ ಮ್ಯಾಮ್ ಇದ್ದಾರಲ್ಲ, ಇವರಿಗೊಂಥರ ಗಾಡ್ ಗಿಫ್ಟ್ ಏನಂದರೆ ಎಲ್ಲರನ್ನೂ ತುಂಬ ನಗಿಸೋದು. ಸೊ ಅವರು ಆ್ಯಂಕರಿಂಗ್ನ ತೊಗೊಂಡು ಎಲ್ಲರದ್ದು ಒಪಿನಿಯನ್ ಕೇಳ್ತಾ ಬಂದರು. ನಮ್ಮ ಸೌಮ್ಯ ಮ್ಯಾಮ್ ಎಲ್ಲಿರ್ತಾರೆ ಅಲ್ಲಿ ಎಲ್ಲ ನಗು ತುಂಬಿ ತುಳುಕಾಡ್ತಾ ಇರುತ್ತೆ. ಸೊ ಈಗ ಎಲ್ಲರೂ ಅವರವರ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದು ಪುಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ದೀನಿ, ಹಾಕ್ತೀನಿ. Thank you so much. Especially sir, patience ಗೆ ದೊಡ್ಡ full excitement ಇತ್ತು. First time ತುಂಬಾ ಕೇರ್ ಮಾಡಿದ್ರು. ನಿಮಗೆ ವಿಡಿಯೋ ಮಾಡಿದ್ದೀನಲ್ಲ ನಿಮ್ಮ
ಎಲ್ಲರ ಒಪಿನಿಯನ್ ಮುಗಿದ್ಮೇಲೆ ಫೈನಲಿ ಇನ್ನೇನು ಬಂದ್ವಿ ಅನ್ನೋ ಹೊತ್ತಿಗೆ ಒಂದು ಬ್ಯೂಟಿಫುಲ್ ಸಾಂಗ್ ಹಾಕಿದರು. ರಕ್ತ ಸಂಬಂಧಗಳ ಮೀರಿಸೋ ಬಂಧವಿದು ಅನ್ನೋ ಒಂದು ಫ್ರೆಂಡ್ಶಿಪ್ ಸಾಂಗ್ ಇದೆಲ್ಲ, ಅದು ಅವಾಗಂತೂ ಫುಲ್ಲು ಎಮೋಷ್ನಲ್ ಆಗಿದ್ದು ಇದೆ. ಕೆಲವರಂತೂ ಅತ್ತೆ ಬಿಟ್ಟರು ಅಂತ ಹೇಳ್ಬೋದು. ಆ್ಯಂಡ್ ಫೈನಲಿ ನಮ್ಮ ಟ್ರಿಪ್ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಫುಲ್ ಕ್ರೆಡಿಟ್ಸ್ ಗೋಸ್ ಟು ದೀಪ್ತಿ ಮ್ಯಾಮ್ ಆ್ಯಂಡ್ ರಾಮಕೃಷ್ಣ ಶೆಟ್ಟಿ ಸರ್. ಸೊ ಅವರು ಟ್ರಿಪ್ಪನ್ನು ಆರ್ಗನೈಸ್ ಮಾಡಿ ಸ್ಪಾನ್ಸರ್ ಮಾಡಿದ್ದು ಅಲ್ಲದೆ ನಮ್ಮನ್ನು ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗಿ ಬಂದರು. ನಮಗೆ ಎಷ್ಟು ಆಗುತ್ತೆ ಅಷ್ಟು ಎಂಜಾಯ್ ಮಾಡೋಕ್ಕೆ ಬಿಟ್ಟರು. ಆ್ಯಂಡ್ ಎಲ್ಲೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ಲಿಲ್ಲ. ಪುಟ್ಟ ಮಕ್ಕಳ ಥರ ಕೇರ್ ಮಾಡಿದ್ದಾರೆ ಹೇಳಬೇಕಂತಂದರೆ. ಒಬ್ಬರು ಬರದೇ ಹೋದರೂ ಅವರು ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ನೈಟ್ ಮಲ್ಕೊಳ್ಳುವಾಗ ಫೋನ್ ಮಾಡಿ ಯಾರೂ ಆಚೆ ಬರಬಾರ್ದು, ಹಾಗೆಯೇ ಯಾರೇ ಡೋರ್ ನಾಟ್ ಮಾಡಿದ್ರು ಓಪನ್ ಮಾಡಬಾರ್ದು ಅಂತ ಹೇಳೋದ್ರಿಂದ ಹಿಡಿದು ಟೈಮಿಂಗ್ಸ್ ಹೇಳೋದ್ರಿಂದ ಹಿಡಿದು ತುಂಬ ಚೆನ್ನಾಗಿ ಕೇರ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿ ಬಂದರು. ಆ್ಯಂಡ್ ಏನಂತಂದರೆ ಅವರ ಫೋನ್ ನಂಬರ್ಸ್ನ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಕೊಟ್ಟಿದ್ದರು ಕೊಡಿ ಅಂತ ಹೇಳಿ. ಆ್ಯಂಡ್ ನಮ್ಮ ಫ್ಯಾಮಿಲಿಯವ್ರ ಮೆಂಬರ್ಸ್ ಫೋನ್ ನಂಬರೆಲ್ಲ ಕೂಡ ತೊಗೊಂಡಿದ್ರು. ಇಷ್ಟು ಕೇರ್ ತೊಗೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಒಂದು ಟ್ರಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸಕ್ಸಸ್ಫುಲ್ ಆಗಿ ಹೋಗಬೇಕಂತಂದರೆ ಈ ರೀತಿ ಕೇರಿಂಗ್ ಮಾಡೋರು ಇರಲೇಬೇಕು ಅಂತ ಅನ್ನಿಸ್ತು ನನಗೆ. ಹೇಗೆ ಅಂತಂದರೆ ನಮಗೆ ಹೆಂಗೆ ಫೀಲ್ ಆಯಿತು ಅಂದರೆ ಪರ್ಸ್ನಲಿ ನನಗೆ ಒಳ್ಳೆ ಅಪ್ಪ ಅಮ್ಮನ ಜೊತೆ ಹೋಗಿ ಬಂದಂಗೆ ಆಯಿತು ಟ್ರಿಪ್ಗೆ. ಸೊ ಅವರು ಆ ಪ್ಲೇಸ್ ತೊಗೊಂಡಿದ್ರು. ಆ್ಯಂಡ್ ಫೈನಲಿ ಈ ಸಾಂಗ್ ಬಂದಾಗ ಎಲ್ಲರೂ ಹತ್ರು, ಬಟ್ ನನಗೆ ಅಳು ಬರಲಿಲ್ಲ. ಬಿಕಾಸ್ ನನಗೆ ಹಾಗೆಲ್ಲ ಅಳು ಬರಲ್ಲ ಜಾಸ್ತಿ ಜನ ಇದ್ದಾಗ. ಬಟ್ ಈ ಲಾಸ್ಟ್ ವಿಡಿಯೋ ನೋಡ್ತಾ ವಾಯ್ಸ್ ಓವರ್ ಕೊಡುವಾಗ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ. ಗೊತ್ತಾಗುತ್ತೆ ನಿಮಗೆ ವಾಯ್ಸಲ್ಲೇ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಖತ್ತು ಒಂಥರ ಏನು ಹೇಳೋದಂತಲೇ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಅಂತೂ ಇಂತೂ ನಮಗೆ ಹೇಳಿದರು 8 ಗಂಟೆಗೆ ಶಿವಮೊಗ್ಗ ರೀಚ್ ಆಗ್ತೀವಿ ಅಂತ. ಆ್ಯಕ್ಚುಲಿ ನಾವು ಇನ್ನೂ 1 ಅವರ್ ಬೇಗ ಬರಬೇಕಿತ್ತು. ಆದರೆ ನಾವು ಎಲ್ಲರೂ ಡಿಮ್ಯಾಂಡ್ ಮಾಡ್ತಿದ್ವಿ ಅಂದರೆ 8 ಗಂಟೆ ಕಮ್ಮಿ ನಮ್ಮನ್ನು ಸ್ಕೂಲ್ ಹತ್ರ ಕರ್ಕೊಂಡು ಹೋಗಬೇಡಿ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಯಾರೂ ಬರಲ್ಲ ಅಂತ. ಸೊ ನಾವೆಲ್ಲ ಅಷ್ಟು ಹಠ ಮಾಡ್ತಿದ್ದಿದ್ದು ನೋಡಿ ಬಸ್ ಡ್ರೈವರ್ಗೆ ಸ್ಲೋ ಮಾಡಿ ಅಂಥೇಳಿ ಫೈನಲಿ 8 ಗಂಟೆಗೆ ನಮ್ಮನ್ನು ಕರ್ಕೊಂಬಂದು ಬಿಟ್ಟರು.